ಹಾಯ್ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಊರಿಂದ ಬಂದಿದ್ದಾರೆ. ಏನು ವಿಶೇಷ ಅಂತಂದರೆ ಉಪವಾಸ ಹಬ್ಬ ಆಯ್ತಲ್ಲ, ತಿಂಡಿ ತೊಗೊಂಡು ನಮ್ಮ ಅಕ್ಕ ಬಂದಿದ್ರು. ಹಾಗೆ ನಮ್ಮಮ್ಮ ಏನೂ ಮಾಡಲ್ಲ ಹಬ್ಬನ, ನಮ್ಮ ಚಿಕ್ಕಪ್ಪವ್ರು ಮಾಡ್ತಾರೆ, ಅಲ್ಲೇ ಎಡೆ ಇಡ್ತಾರೆ. ಇವ್ರು ಸ್ವಲ್ಪ ಚಕ್ಲಿ ಮತ್ತು ಕಜ್ಜಾಯ ಮಾಡಿದಂತೆ ಅದನ್ನು ಕೂಡ ತೊಗೊಂಬಂದಿರು. ನೋಡ್ಬೋದು ಇಲ್ಲಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕರ್ಜಿಕಾಯಿ ಹಾಗೆಯೇ ಕಜ್ಜಾಯ ಎಲ್ಲ ನಮ್ಮ ಅಕ್ಕ ತೊಗೊಂಬಂದಿದ್ರು. ಈ ಕಜ್ಜಾಯ ಮತ್ತು ವಡೆ, ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ನಮ್ಮ ಚಿಕ್ಕಪ್ಪವ್ರ ಮನೆಗೆ ಕೊಟ್ಟು ಕಳಿಸಿದ್ದು. ಹಾಗೆ ಸ್ವಲ್ಪ ನಮ್ಮ ದೊಡ್ಡಮ್ಮವ್ರ ಮನೇಲಿ ಕೊಟ್ಟು ಕಳಿಸಿದ್ರಂತೆ. ಊರಿಂದಂತೂ ಮಿಸ್ ಆಗೋದೇ ಇಲ್ಲ. ಇದನ್ನು ನನ್ನ ತಮ್ಮ ಮಂಗಳವಾರನೇ ಬಂದ ಆವಾಗಲೇ ತೊಗೊಂಬಂದಿದ್ದೆ. ಅದನ್ನು ಕೂಡ ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಅದಂತೂ ಊರಲ್ಲಿ ಉಪವಾಸ ಹಬ್ಬ ಆಗಲಿ ಯಾವುದೇ ಒಂದು ಹಬ್ಬ ಆಗಲಿ ತಿಂಡಿ ಮಾಡೋರು ಅಂದರೆ ನಮ್ಮ ಮನೆಗೆ ನಾವು ಹೋಗಿಲ್ಲ ಅಂದ್ರೂ ಬಂದೇ ಬರುತ್ತೆ. ಊರಿಂದಂತೂ ಹಂಗೆ ಕೈಯಿಂದ ಅಂತೂ ಬರಲ್ಲ ಯಾರೂ ಅಷ್ಟೇ. ನಮ್ಮ ಅಪ್ಪವ್ರ ಮನೇಲೂ ಅಷ್ಟೇ, ಇಲ್ಲೂ ಅಷ್ಟೇ. ನಮ್ಮ ಚಿಕ್ಕಪ್ಪರು ಹಾಗೆ ನಮ್ಮ ಅಕ್ಕವ್ರು, ನಮ್ಮ ಮಾಮ ಅವ್ರ ಮನೇಲೂ ಅಷ್ಟೇ ಅದೆಲ್ಲ ತೊಗೊಂಡು ಬಂದಿದ್ರು. ಎಲ್ಲ ತಿನ್ಕೊಂಡು ಕೂತಿದ್ವಿ. ಹಾಗೆ ಈ ಥರ ದೇವ್ರ ಮೆರವಣಿಗೆಗೆ ಬಂತು ನಮ್ಮ ಏರಿಯಾದಲ್ಲಿ. ನೋಡ್ತಾ ಇದ್ವಿ, ಎಷ್ಟು ಚೆನ್ನಾಗಿ ಅನ್ನಿಸ್ತು ಗೊತ್ತಾ. ನಮ್ಮ ಊರ ಕಡೆ ಎಲ್ಲ ದೇವ್ರು ಕರ್ಕೊಂಬಂದಾಗ ಮತ್ತೆ ಹೋಗಿರುತ್ತೆ, ವಾಪಸ್ ಬಂದು ಅವ್ರ ಮನೆ ಹತ್ರಕ್ಕೆ ಹೋಗಿ ಗಿಡ್ಗೆ ಎಲ್ಲ ಹಾಕಿಸ್ಕೊಂಬರುತ್ತಲ್ಲ, ಅದೇ ಥರ ಫೀಲ್ ಆಯಿತು ನಮಗೆ. ಇಲ್ಲೂ ಅದೇ ಥರ ಅನ್ನಿಸ್ತು. ಹಾಗೆ ಅದೆಲ್ಲ ನೋಡಿಕೊಂಡು ನೈಟ್ ಬಂದಿದ್ದವ್ರು ಆಗಲೇ 8 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ರಸಮ್ ಮಾಡ್ಕೊಂಡು, ಅನ್ನ ಮಾಡಿಕೊಂಡು ಲಿವರ್ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು ಲಿವರ್ ಫ್ರೈ ಅಂತೂ. ಬೆಳಗ್ಗೆದು ಸ್ವಲ್ಪ ಚಪಾತಿ ಕೂಡ ಇತ್ತು, ಅದ್ರ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಒಂದೊಂದು ಚಪಾತಿ ತಿಂದ್ಬಿಟ್ಟು ಅನ್ನ ಮತ್ತು ರಸಮ್ ಕೂಡ ಮಾಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ. ನನ್ನ ಮಗಳಿಗಾಗಲೇ ತಿನ್ನಿಸಿದ್ವಿ, ಅವಳು ಊಟ ಮಾಡಾಗಿತ್ತು. ಹೀಗೆ ಹಾಗೆ ಮಾತಾಡ್ತಾ ಇದ್ಲು. ಅದೊಂದು ಕ್ಲಿಪ್ಪಿಂಗ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇಲ್ಲಿ, ನೋಡ್ಬೋದು ನೀವು. ಸುಮ್ಮನೆ ಅಂತೂ ಇರಲ್ಲ, ಮಾತಾಡೇ ಆಡ್ತಾಳೆ. ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ ಚೆನ್ನಾಗಿ ಅನ್ನಿಸ್ತು, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್. ಈ ವಿಡಿಯೋನ ಕೊನೆವರೆಗೂ ನೋಡಿ. ಜ್ವರ ಬಂದು ಹುಳ ಇಲ್ಲ ಹತ್ಕೊಂಡವೆ, ಹೊಟ್ಟೆಲಿ ಸೋತೋಯ್ತು, ಬೇರೆ ಆಗಿತ್ತು, ಎಲ್ಲ ಹತ್ಕೊಂಡವೆ. ಅಪ್ಪ ಆಯ್ತು ಕತೆ. ನಮ್ಮ ಅಪ್ಪಂದೆ ಬಿದ್ದು ಹೋಗ್ಬಿಟ್ಟೈತೆ. ನೀರು ಬಿದ್ದೋಗೋದು.